ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಸ್ಟೂಡೆಂಟ್ಸು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವು ಅರ್ಧಂಬರ್ಧ ನೋಡಿದಿರ ಅಂತಂದರೆ ನಿಮಗೆ ಇನ್ಫಾರ್ಮೇಷನ್ ಸಹ ಹಾಗೆ ಅರ್ಥ ಆಗುತ್ತೆ. ಹಾಗಾಗಿ ಸ್ಟೂಡೆಂಟ್ಸು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ನೀವು ಕೂಡ ಒಂದು ಲೈಕು ಸಬ್ಸ್ಕ್ರೈಬು ನಮಗೆ ತುಂಬ ವ್ಯಾಲ್ಯೂಬಲ್ ಆಗಿರುತ್ತದೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ KCET 2024 ಸ್ಟೂಡೆಂಟ್ಸು ನಮಗೆ ರಿಪೀಟೆಡ್ ಆಗಿ ಒಂದು ಕ್ವಶನನ್ನು ಕೇಳ್ತಿದ್ದಾರೆ. ಸರ್ KE ಆಫೀಸ್ಗೆ ಯಾರು ಹೋಗ್ಬೇಕು ಸರ್ ಅಂತ ಕೇಳ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ, ಸರ್ KE ಆಫೀಸ್ಗೆ ಹೋಗೋಷ್ಟಿಲ್ಲ ಅಂತ ಅಲ್ವಾ ಸರ್, ಬೇರೆ ಅವರು ಹೇಳ್ತಿದ್ದಾರೆ, ಬೇರೆ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸುಮಾರು ಕಮೆಂಟ್ಸನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ, ಸ್ಟೂಡೆಂಟ್ಸು ಕಂಪ್ಲೀಟಾಗಿ ವಾಚ್ ಮಾಡಿ. ನೋಡಿ, ಇಲ್ಲಿ KCET 2024 ವಿದ್ಯಾರ್ಥಿಗಳು ರೀಸೆಂಟಾಗಿ ಈಗ ಯಾರಾದರೂ ಈ ಒಂದು ಕ್ಲಾಸ್ ಎ ಸ್ಟೂಡೆಂಟ್ಸು ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರಿ. ಅಂದರೆ ಸರ್ ನಮ್ದು ಎರರ್ ಬರ್ತಿದೆ ಅಂತ ಹೇಳ್ತಿದ್ರಿ. ಇನ್ನು ಕೆಲವೊಂದಿಷ್ಟು ಜನ ಸರ್ ನಮಗೆ ಓನ್ಲಿ ಇನ್ಸ್ಟ್ರಕ್ಷನ್ಸ್ ಅಷ್ಟೇ ತೋರಿಸ್ತಿದೆ ಸರ್ ಅಂತ ಹೇಳ್ತಿದ್ರಿ. ಆ್ಯಂಡ್ ಹಾಗೇನು ಸಹ ಸರ್ ನಂದು ರೂರಲ್ ಕೋಟಾದಲ್ಲಿ ಪ್ರಾಬ್ಲಮ್ ಇದೆ ಸರ್, ಆನ್ಲಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಪ್ರಾಬ್ಲಮ್ ಇದೆ, ಆ್ಯಂಡ್ ಇದೇ ರೀತಿ ಜನರಲ್ ಮೆರಿಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ಸುಮಾರು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ರಿ. ಆ್ಯಂಡ್ ಹಾಗೇನು ಸಹ ಸಾಕಷ್ಟು ಜನ ಸ್ಟೂಡೆಂಟ್ಸು ಸರ್ ನಾನು SNQ ಕೋಟಾಗೆ ಎಲಿಜಿಬಲ್ ಇದ್ರೂ ಸಹ ನಂದು SNQ ಕೋಟಾಗೆ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಿದೆ ಅಲ್ವಾ ಸರ್, ಏನು ಮಾಡಬೇಕು ಏನು ಅಂತ ಹೇಳಿಬಿಟ್ಟು ನೀವು ಸುಮಾರು ಕ್ವಶನ್ಸನ್ನು ಕೇಳ್ತಿದ್ರಿ. ಇದ್ರ ಬಗ್ಗೆ ನಿನ್ನೆ KE ಅವರು ಇದಕ್ಕೆ ಒಂದು ಡಿಕ್ಲರೇಷನನ್ನು ಕೊಟ್ಟರು, ಇದಕ್ಕೆ ಒಂದು ಸೊಲ್ಯೂಷನನ್ನು ತಂದು ಕೊಟ್ಟರು. ಏನಂತ ಅಂದರೆ ನಾನು ನಿಮಗೆ ಅದನ್ನು ನೋಟಿಫಿಕೇಶನ್ ಓಪನ್ ಮಾಡಿಬಿಟ್ಟೇ ಸಹ ತೋರಿಸ್ತೀನಿ. ನೋಡಿ, UGCET 2024 ಅರ್ಜಿಯಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ಅಂತಿಮ ಅವಕಾಶ ಅಂತ ಹೇಳಿಬಿಟ್ಟು KE ಕಡೆಯಿಂದನೇ ಒಂದು ಅಫಿಷಿಯಲ್ ನೋಟಿಫಿಕೇಶನನ್ನು ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಅಫಿಷಿಯಲ್ ನೋಟಿಫಿಕೇಶನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಇದು ನಿಮಗೆ ಲಾಸ್ಟ್ ಚಾನ್ಸ್ ಆಗಿರ್ತದೆ. ಈಗ ನಿಮ್ದು ಏನೊಂದು ಪ್ರಾಬ್ಲಮ್ ಆಗಿದೆ, ನಿಮ್ಮ ಒಂದು ಡೀಟೇಲ್ಸ್ ಏನು ಇನ್ಕರೆಕ್ಟ್ ಅಂತ ಬರ್ತಿದೆ, ಕರೆಕ್ಟ್ ಇದ್ದೂ ಸಹ ಅಥವಾ ನೀವು ಎಲಿಜಿಬಲ್ ಇದ್ದು ನಾಟ್ ಎಲಿಜಿಬಲ್ ಅಂತ ಯಾರೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀರಾ ಅಂತಹ ಸ್ಟೂಡೆಂಟ್ಸ್ಗಳು ನಿಮಗೆ ಬೇಕಿರುವಂಥ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲಾನು ತಗೊಂಡು ಒಂದು ಪ್ರತಿಯೊಂದನ್ನು ಸಹ ಡಾಕ್ಯುಮೆಂಟ್ಸನ್ನು ತಗೊಂಡು ಎರಡೆರಡು ಸೆಟ್ಟು ಜೆರಾಕ್ಸನ್ನು ಮಾಡಿಸ್ಕೊಂಡು KE ಆಫೀಸ್ಗೆ ವಿಸಿಟ್ ಮಾಡಿ ಅಂತ ಹೇಳಿಬಿಟ್ಟು ಇಲ್ಲಿ KE ಕಡೆಯಿಂದನೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೀವು ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದೀರಾ, ಸರ್ ಹೋಗ್ಬೇಕಾ ಬೇಡವಾ ಅಂತ. ಖಂಡಿತವಾಗ್ಲೂ ಸಹ ಹೋಗಬೇಕು, ಬಟ್ ಯಾರು ಹೋಗಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಾಗಿರ್ತದೆ. ಸರ್ ನಂದು ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಇದೆ ಸರ್ ಅಂತಂದರೆ ನೀವು ಖಂಡಿತವಾಗ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈಗಾಗಲೇ ಸಹ KE ಅಫಿಷಿಯಲ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಲ್ಲ ಮಾಹಿತಿ ಸರಿ ಇರುವವರು KEಗೆ ಬರುವ ಅಗತ್ಯವಿಲ್ಲ ಅಂತ ಹೇಳಿಬಿಟ್ಟು. ಓಕೆನಾ, ಆ್ಯಂಡ್ ಹಾಗೇನು ನಿಮಗೆ ಇನ್ನು ಹತ್ತಿರದಲ್ಲೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತೀವಿ ಅಂತ ಹೇಳಿದರೆ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಬಿಡ್ತಾರೆ. ಲಿಂಕನ್ನು ಬಿಟ್ಟಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಅಲ್ಲಿಯ ತನಕ ವೆಯ್ಟ್ ಮಾಡಿ. ಬಟ್ ಯಾರಾದರೆ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರಿ, ಎಲಿಜಿಬಲ್ ಇದ್ದು ನಾಟ್ ಎಲಿಜಿಬಲ್ ಅಂತ ತೋರಿಸ್ತಿರೋದಾಗಿರ್ಬೋದು, ಅಥವಾ ರೂರಲ್ ಕೋಟಾದಲ್ಲಿ ಅಥವಾ ಎರರ್ ಬರ್ತಿದೆ, ಇನ್ನೂ ಸಹ ಸಾಕಷ್ಟು ಪ್ರಾಬ್ಲಮ್ಸನ್ನು ಹೇಳ್ತಿದ್ರಿ, ಅಂತಹ ಸ್ಟೂಡೆಂಟ್ಸ್ಗಳು ನೀವು ಡಾಕ್ಯುಮೆಂಟ್ಸನ್ನು ತಗೊಂಡು 2 ಸೆಟ್ ಜೆರಾಕ್ಸನ್ನು ತಗೊಂಡು ಹೋಗಬೇಕಾಗುತ್ತೆ. ಇಲ್ಲೂ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅರ್ಜಿ ಪ್ರತಿ, ಪ್ರವೇಶ ಪತ್ರ, ಅಗತ್ಯವಾದ ಎಲ್ಲ ಮೂಲ ದಾಖಲೆಗಳು ಮತ್ತು ಎಲ್ಲ ಪ್ರಮಾಣ ಪತ್ರಗಳ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಖುದ್ದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಈ ಕೆಳಗೆ ತಿಳಿಸಿರುವ ದಿನಾಂಕಗಳಂದು ಹಾಜರಾಗಬಹುದಾಗಿದೆ. ಅದೂ ಸಹ ಎಲ್ಲರೂ ನೀವು ಯಾವುದೋ ಒಂದು ಡೇಟಿಗೆ ಹೋಗೋದಲ್ಲ ಅಥವಾ ಯಾವುದೋ ಒಂದು ಟೈಮಿಗೆ ಹೋಗೋದಿಲ್ಲ, ಇದಕ್ಕೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇದು ಅಂತಂದರೆ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ರ್ಯಾಂಕಿಂಗ್ಸ್ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನೀವು ನೋಡ್ಕೋಬೋದು. ಈಗ 4ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 12:30ವರೆಗೂ ಸಹ 1ರಿಂದ 40,000 ರ್ಯಾಂಕಿಂಗ್ವರೆಗೂ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅಂತಹ ಸ್ಟೂಡೆಂಟ್ಸ್ಗಳಲ್ಲಿ ಯಾರೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅವರು ಮಾತ್ರ ಹೋಗಬೇಕು. ಓಕೆನಾ, ಈ ಒಂದು ರ್ಯಾಂಕಿಂಗ್ ಅವರು 1ರಿಂದ 40,000ವರೆಗೂ ರ್ಯಾಂಕಿಂಗ್ ಇರೋರು ಎಲ್ಲರೂ ಹೋಗಬೇಕಾ ಸರ್ ಅಂತಂದರೆ ಇಲ್ಲ, ಇಲ್ಲಿ ಯಾರಿಗಾದರೆ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ ಅಂತಹ ಸ್ಟೂಡೆಂಟ್ಸ್ ಮಾತ್ರ ಹೋಗಬೇಕಾಗುತ್ತೆ, ಬೇರೆ ಯಾರೂ ಸಹ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಅದೇ ರೀತಿಯಲ್ಲಿ 1:15ರಿಂದ 3 ಗಂಟೆಗೆ ಅದೇ ದಿನ ಒಂದು ಸೆಷನ್ 2ಕ್ಕೆ 40,000 ರ್ಯಾಂಕಿಂಗಿಂದ 80,000 ರ್ಯಾಂಕಿಂಗ್ವರೆಗೂ ಹೋಗಬೇಕು. ಈ ರೀತಿ ಕ್ಲಿಯರ್ ಆಗಾದರೆ ಮೆನ್ಷನ್ ಮಾಡಿದರೆ 3 ದಿನಗಳ ಕಾಲ ಇರುತ್ತೆ. ಆದಷ್ಟು ಸಹ ನೀವು ಯಾವೊಂದು ಟೈಮಿಗೆ ನಿಮ್ದಿಲ್ಲಿ ಮೆನ್ಷನ್ ಆಗಿದೆ, ನಿಮ್ಮ ರ್ಯಾಂಕಿಂಗ್ಗೆ ಯಾವೊಂದು ಡೇಟ್ ಇದೆ, ಯಾವೊಂದು ಟೈಮ್ ಇದೆ, ಆ ಒಂದು ಟೈಮ್ಗೆ ಸಹ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಆದಷ್ಟು ಆ ಒಂದು ಟೈಮ್ಗೆ ಹಾಜರಾಗಿ ನಿಮ್ಮ ಒಂದು ಪ್ರಾಬ್ಲಮ್ ಈಗ ಏನು ಫೇಸ್ ಮಾಡ್ತಿದ್ರೆ ಅದನ್ನು ಖಂಡಿತವಾಗ್ಲೂ ಸಹ ಕ್ಲಾರಿಫೈ ಮಾಡಿಕೊಡ್ತಾರೆ. ಓಕೆನಾ, ಸ್ಟೂಡೆಂಟ್ಸ್ಗೆ ಇದು ನೆನಪಿರಲಿ. ಸಾಕಷ್ಟು ಜನ ಕೇಳ್ತಿದ್ರು ಸರ್ ಹೋಗಬೇಕಾ ಬೇಡವಾ ಅಂತ. ನೀವೇನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ ಎಲಿಜಿಬಲ್ ಇದ್ದು ನಾಟ್ ಎಲಿಜಿಬಲ್ ಅಂತ ನಿಮಗೆ ಬರ್ತಿದ್ರೆ ನೀವು ಖಂಡಿತವಾಗ್ಲೂ ಸಹ ಹೋಗಬೇಕಾಗುತ್ತೆ. ಸ್ಟೂಡೆಂಟ್ಸ್ಗೆ ಇದು ನೆನಪಿರಲಿ. ಆ್ಯಂಡ್ ಹಾಗೇನು ಇಲ್ಲಿ ಕೆಲವೊಂದಿಷ್ಟು ಜನ ಕೇಳ್ತಿದ್ರು ಸರ್ ಆನ್ಲೈನ್ ಆಫ್ಲೈನ್ ಅಂತ ಹೇಳಿಬಿಟ್ಟು. ಈ ಒಂದು ಅಫಿಷಿಯಲ್ ನೋಟಿಫಿಕೇಶನಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಖಂಡಿತವಾಗ್ಲೂ ಸಹ ಆಫ್ಲೈನಲ್ಲೇ ಹೋಗಬೇಕು. ಇದಕ್ಕೆ ಯಾವುದೇ ಒಂದು ರೀತಿಯ ಆನ್ಲೈನ್ ಲಿಂಕ್ಸನ್ನು ಬಿಡೋದಾಗಲಿ ಅಥವಾ ಈ ಒಂದು ಕರೆಕ್ಷನ್ಸನ್ನು ಮಾಡ್ಕೊಳ್ಳೋದಕ್ಕೆ ಆನ್ಲೈನಲ್ಲಿ ಯಾವುದೇ ಒಂದು ರೀತಿಯ ಅವಕಾಶ ಮಾಡಿಕೊಟ್ಟಿಲ್ಲ. ಆಫ್ಲೈನ್ಗೆ ನೀವು ಹೋಗಬೇಕಾಗುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಯಾರೂ ಸಹ ಯಾವೊಂದು ಡಾಕ್ಯುಮೆಂಟನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಈಗ ನಿಮ್ಮದು ಏನು ಪ್ರಾಬ್ಲಮ್ ಆಗಿದೆ, ನಿಮ್ಮ ಹತ್ರ ಏನೊಂದು ಪ್ರೂಫ್ ಇದೆ ಅಂತ ಅಂದರೆ ಈಗ ಸರ್ ನನ್ನ ಹತ್ರ ರೂರಲ್ ಕೋಟಾ ಸರ್ಟಿಫಿಕೇಟ್ಸ್ ಇದೆ ಸರ್, ಎಲ್ಲ ಇದೆ ಅಂತ ಇದೆ,
ಆದ್ರೂ ಸಹ ಇಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತಂದರೆ ಆಗ ನೀವು ಆ ಒಂದು ಸರ್ಟಿಫಿಕೇಟ್ಸನ್ನು ಜೊತೆಗೆ ಆದಷ್ಟು ಸಹ ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಿ 2 ಸೆಟ್ ಜೆರಾಕ್ಸನ್ನು ಮಾಡಿಸ್ಕೊಂಡು ಹೋಗಿರಿ. ಓಕೆನಾ, ಅಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಯಾವೊಂದು ಡೇಟ್ಗೆ ಟೈಮ್ಗೆ ಇದೆ ಅನ್ನೋದನ್ನು ನೋಡಿಕೊಂಡು ಹೋಗಿ KE ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಪ್ರಾಬ್ಲಮನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಾಗ ನಾನು ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ತಾ ಇರ್ತೀನಿ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಆಗಿರ್ಬೋದು. ಆ್ಯಂಡ್ ಹಾಗೇನೂ ಸಹ ಈ ವರ್ಷದ ಕಂಪ್ಲೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಕೊಡ್ತೀನಿ. ನಿಮಗೆ ಇಂಪಾರ್ಟೆಂಟ್ ಆಗಿ ಬರುವ ಸ್ಕಾಲರ್ಶಿಪ್ ಅಪ್ಡೇಟ್ಸು ಆ್ಯಂಡ್ ಹಾಗೇನೂ ಸಹ ಫ್ರೀ ಹಾಸ್ಟೆಲ್ಸನ್ನು ಯಾವ ರೀತಿ ಪಡ್ಕೋಬೇಕು, ಸಾಕಷ್ಟು ಅಪ್ಡೇಟ್ಸನ್ನೆಲ್ಲ ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಈಗಲೇ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿರೋದೇ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.